देश के निवासी सभी जन एक है, रंग रूप वेश भाषा चाहे अनेक है, रंग रूप वेश भाषा चाहे अनेक है, बोल गुलाब जूही चंपा चमेली, बोल गुलाब जूही चंपा चमेली, प्यारे प्यारे फूल गोंते मालों में एक है, प्यारे प्यारे फूल गोंते ಮಾಲೋ ಮೇಕ್ ಹೇ. ಈ ಒಂದು ದೇಶಭಕ್ತಿ ಗೀತೆಯನ್ನು ಹಾಡುವ ಮುಖಾಂತರವಾಗಿ ಏನಪ್ಪ ಅಂತಂದ್ರೆ ನಿಮಗೆ ನಾನು ಗಂಗಾಧರ್ ಬೇಂದ್ರೆ, ನೀವು ನೋಡ್ತಾ ಇದ್ದೀರಾ ರಮಾಬಾಯಿ ಟ್ಯುಟೋರಿಯಲ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಅಂತಂದರೆ ಈ ಕ್ಲಾಸ್ನಲ್ಲಿ ನಾವು 8ನೇ ಮತ್ತು 9ನೇ ತರಗತಿಗೆ ಸಂಬಂಧಪಟ್ಟಂತಹ ಏನಪ್ಪ ಅಂತಂದ್ರೆ ಜೀವಿಗಳ ಬಗ್ಗೆ ಏನಪ್ಪ ಅಂತಂದ್ರೆ ನಾವು ಇವತ್ತು ಓದೋಣ. 9ನೇ ತರಗತಿಯಲ್ಲಿ ಜೀವದ ಮೂಲ ಘಟಕಗಳು, ಅದೇ ರೀತಿಯಾಗಿ ಏನಪ್ಪ ಅಂತಂದರೆ 8ನೇ ತರಗತಿಗೆ ಸಂಬಂಧಪಟ್ಟಂತೆ ಜೀವಕೋಶ, ಆ ಎರಡೂ ಏನಪ್ಪ ಅಂತಂದ್ರೆ ಅಧ್ಯಯನಗಳನ್ನು ಮಿಕ್ಸ್ ಮಾಡಿ ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಓದೋಣ. ಸಹಜವಾಗಿ ಜೀವಿಗಳು ಎರಡು ರೀತಿಯಾಗಿರ್ತವೆ, ಒಂದು ಸಜೀವಿಗಳು, ಇನ್ನೊಂದು ನಿರ್ಜೀವಿಗಳು. ನೋಡಿ ಮಕ್ಕಳೇ, ನಾವು ಜೀವಿಗಳ ಬಗ್ಗೆ ಹೋದಾಗ ಇದು ನಾನು 8ನೇ ತರಗತಿ ಅಂತ ತಿಳ್ಕೊಂಡು ಪಾಠ ಮಾಡ್ತಾ ಇಲ್ಲ, 9ನೇ ತರಗತಿ ಅಂತ ತಿಳ್ಕೊಂಡು ಪಾಠ ಮಾಡ್ತಾ ಇಲ್ಲ, ಈ ಎರಡೂ ತರಗತಿಗಳನ್ನು ಮಿಕ್ಸ್ ಮಾಡಿಕೊಂಡು ಈ ಒಂದು ಕ್ಲಾಸನ್ನು ನಾನು ಹೇಳ್ತಾ ಇದ್ದೇನೆ. ಓಕೆನಾ? ಇಲ್ಲಿ ಸಜೀವಿ ಮತ್ತು ನಿರ್ಜೀವಿಗಳು ಅಂತನ್ನುವಂಥದ್ದು, ಜೀವಿಗಳಲ್ಲಿ ಸಜೀವಿ ಮತ್ತು ನಿರ್ಜೀವಿಗಳು. ಸಜೀವಿಗಳಂತಂದ್ರೆ ಏನಪ್ಪ ಅಂತಂದರೆ ಜೀವಂತವಾಗಿರುವಂಥದ್ದು, ಉಸಿರಾಟ ಕ್ರಿಯೆ, ಬೆಳವಣಿಗೆ, ವಿಸರ್ಜನೆ, ಇಂತಹ ಏನಪ್ಪ ಅಂತಂದ್ರೆ ಕಾರ್ಯವೈಖರಿಗಳನ್ನು, ಕಾರ್ಯಚಟುವಟಿಕೆಗಳನ್ನು ಯಾವ ಒಂದು ಜೀವಿಗಳು ನಡೆಸ್ತಾವೆ ನೋಡ್ರಿ, ಅವೆಲ್ಲ ಏನಪ್ಪ ಅಂತಂದ್ರೆ ಸಜೀವಿಗಳಾಗ್ತವೆ. ನಿರ್ಜೀವಿಗಳಂತಂದ್ರೆ ಏನಪ್ಪ ಅಂತಂದ್ರೆ ಯಾವ ಒಂದು ಜೀವಿಗಳು ಉಸಿರಾಟ ಕ್ರಿಯೆ, ವಿಸರ್ಜನೆ, ಮತ್ತೇನಪ್ಪ ಅಂದ್ರೆ ಬೆಳವಣಿಗೆ, ಚಲನೆ, ಇಂಥದ್ದೆಲ್ಲ ಏನಪ್ಪ ಅಂತಂದ್ರೆ ಬಾಹ್ಯವಾಗಿ ನಾವು ಗಮನಿಸಿದಾಗ ಅವುಗಳಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಕಾಣಿಸ್ತಾ ಇಲ್ಲ ಅಂತ ತಿಳ್ಕೊಳ್ರಿ, ಅವೆಲ್ಲ ಏನಪ್ಪ ಅಂತಂದ್ರೆ ನಿರ್ಜೀವಿಗಳು. ಹಾಗಾದರೆ ನಾವು ಇವತ್ತೇನಪ್ಪ ಅಂತಂದ್ರೆ ಜೀವಿಗಳು ಅಂತಂದಾಕ್ಷಣ ನಾವೇನಪ್ಪ ಅಂತಂದ್ರೆ ಜೀವಂತವಾಗಿರುವಂತಹ ಸಜೀವಿಗಳ ಬಗ್ಗೆ ಏನಪ್ಪ ಅಂದ್ರೆ ಇವತ್ತು ಈ ಕ್ಲಾಸ್ನಲ್ಲಿ ಮಾತಾಡೋಣ. ಇಲ್ಲಿ ಸಜೀವಿಗಳಂತಂದಾಕ್ಷಣ ಅವೆಲ್ಲ ಜೀವಿಗಳೇ. ಆ ಜೀವಿಗಳು ಏನಪ್ಪ ಅಂತಂದ್ರೆ ಯಾವುವು, ಆ ಜೀವಿಗಳಲ್ಲಿ ಎಷ್ಟು ವಿಧಗಳು, ಆ ಜೀವಿಗಳಲ್ಲಿ ಏನಿದೆ, ಅದನ್ನು ಯಾರು ಕಂಡುಹಿಡಿದ್ರು ಅಂತನ್ನುವಂಥದ್ದನ್ನು ಈ ಕ್ಲಾಸ್ನಲ್ಲಿ ನೋಡ್ಕೊತಾ ಹೋಗೋಣ. ಬನ್ನಿ ಮಕ್ಕಳು. ಈ ಜೀವಿಗಳ ಅಧ್ಯಯನದಲ್ಲಿ ಏನಪ್ಪ ಅಂತಂದರೆ ಈ ನಾನು 8ನೇ ಮತ್ತು 9ನೇ ತರಗತಿಗಂತಂದು ಎರಡೂ ಮಿಕ್ಸ್ ಮಾಡಿ ಏನು ಹೇಳ್ತಾ ಇದ್ದೀನಿ ನೋಡ್ರಿ, ಆ ಒಂದು ಜೀವಿಗಳ ಬಗ್ಗೆ ಏನಪ್ಪ ಅಂತಂದ್ರೆ ನಾವು ಅದಕ್ಕೊಂದು ನಾನೇ ಆದಂಥ ಒಂದು ಸುಮ್ಮನೆ ಪಾಠದ ಹೆಸರನ್ನು ಕೊಟ್ಬಿಡ್ತೀನಿ. ಜೀವಿಗಳ ಅಧ್ಯಯನಗಳ ಬಗ್ಗೆ ಏನಪ್ಪ ಅಂದ್ರೆ ನೋಡೋಣ. ಜೀವಿಗಳ ಅಧ್ಯಯನ, ಜೀವಿಗಳ ಅಧ್ಯಯನ. ನೇರವಾಗಿ ಪಾಠದ ಕಡೆಗೆ ಹೋಗೋಣ. ಜೀವಿಗಳ ಅಧ್ಯಯನ. ಈ ಜೀವಿಗಳು ಏನಪ್ಪ ಅಂದ್ರೆ ಇವಾಗ ತಾನೇ ಹೇಳಿರುವಂಥದ್ದು ಸಜಾತಿ ಜೀವಿಗಳ ಬಗ್ಗೆ ಏನಪ್ಪ ಅಂದ್ರೆ ನಾನು ಹೇಳ್ತೇನೆ. ಸಜಾತಿ ಜೀವಿಗಳಂತಂದ್ರೆ ಏನಪ್ಪ ಅಂದ್ರೆ ಜೀವಂತವಾಗಿರುತ್ತೆ, ಉಸಿರಾಟ ಕ್ರಿಯೆ ನಡೆಸ್ತವೆ, ಚಲನವಲನಗಳನ್ನು ಮಾಡ್ತೇವೆ, ಬೆಳವಣಿಗೆ ಇರುತ್ತದೆ, ವಿಸರ್ಜನೆ ಕ್ರಿಯೆ ನಡೆಸ್ತದೆ. ಈ ರೀತಿಯಾದಂತಹ ಏನಪ್ಪ ಅಂತಂತಂದ್ರೆ ಅವುಗಳ ಬಗ್ಗೆ ನಾವು ಮಾತಾಡುವುದು ಯಾವಪ್ಪ ಅಂದ್ರೆ ಜೀವಿಗಳ ಬಗ್ಗೆ. ಈ ಜೀವಿಗಳು ಏನಪ್ಪ ಅಂತಂದ್ರೆ ಎದರಿಂದ ಮಾಡಲ್ಪಟ್ಟಿದೆಯಪ್ಪ ಅಂತಂದ್ರೆ ಜೀವಕೋಶಗಳಿಂದ. ಯಾವುದರಿಂದ ಮಾಡಲ್ಪಟ್ಟಿದೆ ಈ ಜೀವಿಗಳು? ಜೀವಕೋಶದಿಂದ. ಜೀವಕೋಶದಿಂದ. ಈ ಜೀವಕೋಶವನ್ನ ಕಂಡುಹಿಡಿದವರು ಅಥವಾ ಈ ಜೀವಿಗಳಲ್ಲಿ ಜೀವಕೋಶ ಇದೆ ಅಂತಂದು ಹೇಳಿದವರು ಯಾರಪ್ಪ ಅಂತನ್ನುವಂಥದ್ದು. ಅದೇ ಈ ಜೀವಿಯು ಜೀವಕೋಶದಿಂದ ಮಾಡಲ್ಪಟ್ಟಿದೆ ಅಂತಂದು ಹೇಳಿದವರು ಯಾರಪ್ಪ ಅಂತಂದ್ರೆ ಅವರೇ
ರಾಬರ್ಟ್ ಹುಕ್ ಅವರು. ರಾಬರ್ಟ್ ಹುಕ್ ಅವರು ಏನಪ್ಪಾ ಅಂತಂದ್ರ ಈ ಜೀವಿಗಳಲ್ಲಿ ಏನಪ್ಪಾ ಅಂತಂದ್ರೆ ಜೀವಕೋಶ ಇದೆ ಅಂತಂದು ಹೇಳಿದ್ದು. ಮತ್ತೇನಪ್ಪಾ ಅಂತಂದ್ರ ಈ ಜೀವಿಗಳ ಏನಪ್ಪಾ ಅಂದ್ರೆ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಅಂತಂದು ಹೇಳಿದವರು ಯಾರಪ್ಪ ಅಂದ್ರೆ ರಾಬರ್ಟ್ ಹುಕ್ ಅವರು. ಈ ರಾಬರ್ಟ್ ಹುಕ್ ಅವರು ಎಷ್ಟರಲ್ಲಿ ಹೇಳಿದಾರಪ್ಪ ಅಂತಂದ್ರೆ ನೀವು ಗಮನಿಸಬೇಕಾಗತ್ತೆ 1665ರಲ್ಲಿ ಏನಪ್ಪಾ ಅಂತಂದ್ರ ಈ ಜೀವಕೋಶಗಳು ಏನಪ್ಪಾ ಅಂದ್ರೆ ಜೀವಿಗಳಲ್ಲಿ ಇರ್ತಾವಂತಂದು ಹೇಳಿದರು. ಮಕ್ಕಳೇ ಅರ್ಥ ಮಾಡ್ಕೋಬೇಕು, ಜೀವಿಗಳಲ್ಲಿ ಜೀವಕೋಶ ಇರುತ್ತದೆ. ಈ ಜೀವಕೋಶಗಳನ್ನ ಕಂಡುಹಿಡಿದವರು ಯಾರಪ್ಪ ಅಂತಂದ್ರೆ ಅವರೇ ರಾಬರ್ಟ್ ಹುಕ್ ಅವರು. ಈ ರಾಬರ್ಟ್ ಹುಕ್ ಅವರು ಎಷ್ಟರಲ್ಲಿ ಕಂಡುಹಿಡಿದ್ರಪ್ಪ ಅಂತಂದ್ರೆ 1665ರಲ್ಲಿ ಕಂಡುಹಿಡಿತಾರೆ. ಎಷ್ಟರಲ್ಲಿ? 1665ರಲ್ಲಿ. ಸರ್ ಹೌದು, ಕಂಡುಹಿಡಿದ್ರು. ಯಾವುದರ ಆಧಾರದ ಮೇಲೆ ಕಂಡುಹಿಡಿದ್ರು ಸರ್? ಯಾವುದರ ಆಧಾರದ ಮೇಲೆ ಅಪ್ಪ ಅಂತಂದ್ರೆ ಮರದ ತೊಗಟೆಯ ಮೇಲೆ ಕಂಡು ಬರುವಂತಹ ಜೇನುಗೂಡಿನಂತಹ ರಚನೆಯ ಆಧಾರದ ಮೇಲೆ. ನೋಡಿ ಆಲ್ರೆಡಿ ಏನಪ್ಪಾ ಅಂತಂದ್ರೆ 8ನೇ ತರಗತಿಯಲ್ಲಿ ಇದರ ಮೇಲೆ ಒಂದು ಪ್ರಯೋಗವನ್ನು ಕೊಟ್ಟಿದ್ದಾನೆ. ಅದು ಯಾವುದಪ್ಪ ಅಂತಂದ್ರೆ ಒಂದು ಈರುಳ್ಳಿಯನ್ನ ನಾವು ಕಟ್ ಮಾಡಬೇಕು. ಕಟ್ ಮಾಡಿದಾಗ ಈರುಳ್ಳಿ ಹೆಂಗಿರುತ್ತೆ ಅಂತಂದ್ರೆ ಒಂದು ಪದರದ ಮೇಲೆ ಒಂದು ಪದರ, ಒಂದು ಪದರದ ಮೇಲೆ ಒಂದು ಪದರಗಳಿರುತ್ತವೆ. ಆ ಪದರಗಳ ಮೇಲೆ ಏನಪ್ಪಾ ಅಂತಂದ್ರೆ ಒಂದು ಬೆಳ್ಳನೆ ಏನಪ್ಪಾ ಅಂದ್ರೆ ಶೀಟ್ ಇರುತ್ತೆ, ಲೇಯರ್. ಯಾವ ರೀತಿಯಾಗಿ ಏನಪ್ಪಾ ಅಂದ್ರೆ ಕವರ್ ಆಗಿರುವಂಥ ಒಂದು ಬೆಳ್ಳನೆ ತೆಳ್ಳನೆ ಏನಪ್ಪಾ ಅಂದ್ರೆ ಶೀಟ್ ಇರುತ್ತೆ. ಅದನ್ನು ತೆಗಿಬೇಕು. ಒಳಭಾಗದಲ್ಲಿ ವೈಟ್ ಕಲರ್ ಒಳಭಾಗದಲ್ಲಿರುವಂಥದ್ದು ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನಾವು ಒಂದು ಈರುಳ್ಳಿ ಇದೆ, ಅದನ್ನು ನಾವು ಕಟ್ ಮಾಡಿದ್ವಿ. ಈ ರೀತಿಯಾಗಿ ಸಿಕ್ತು. ಇದರೊಳಗೆ ಲೇಯರ್ಸ್ಗಳನ್ನು ತೆಕ್ಕೊತ್ತೋಗಿದಾಗ ಬೆಳ್ಳನೆ ಒಳಗಿನ ಲೇಯರ್ನಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಈ ರೀತಿಯಾಗಿ ಹಿಡ್ಕೊಂಡು ತೆಗಿಬೇಕು. ಒಂದು ಬೆಳ್ಳನೆಯ ಲೇಯರ್ ಸಿಗುತ್ತೆ. ಆ ಬೆಳ್ಳನೆಯ ಲೇಯರ್ನ ಏನು ಮಾಡಬೇಕಪ್ಪ ಅಂದ್ರೆ ನಾವು ವಾಚ್ ಗ್ಲಾಸ್ನಲ್ಲಿ ಇಟ್ಕೋಬೇಕು. ಅದನ್ನು ಮೊದಲು ನೀರು ಹಾಕಿ ಏನಪ್ಪ ಅಂದ್ರೆ ಸ್ವಚ್ಛಗೊಳಿಸ್ಬೇಕು. ಸ್ವಚ್ಛಗೊಳಿಸಿದ ನಂತರ ಅದಕ್ಕೆ ಏನಪ್ಪ ಅಂತಂದ್ರೆ ಇಂಡಿಕೇಟರ್, ನಿಮ್ಗೆ ಯಾವ ಬೇಕಂದ್ರೆ ಇದು ಮಿಥೈಲ್ ಆರೆಂಜ್ ಆದರೂ ಹಾಕಿ ಅಥವಾ ಏನಪ್ಪ ಅಂದ್ರೆ ಬ್ಲೂ ಇಂಡಿಕೇಟರ್ ಆದರೂ ಹಾಕಿ, ಯಾವುದಾದ್ರೂ ಒಂದು ಇಂಡಿಕೇಟರ್ನ ಹಾಕಿ. ಯಾಕೆ ಇಂಡಿಕೇಟರ್ನ ಹಾಕಬೇಕಂತಂದ್ರೆ ನಾವು ಸೂಕ್ಷ್ಮ ದರ್ಶಕದಲ್ಲಿ ಇಟ್ಟಾಗ ಆ ಜೀವಕೋಶಗಳು ನಮಗೆ ಕಾಣಿಸೋಕ್ಕೆ ಅಂದರೆ ಬಣ್ಣಗಳನ್ನು ಹಾಕುವಂಥ ರೀತಿಯನ್ನು ನಾವು ಅಲ್ಲಿ ನೋಡ್ತೀವಿ. ಆವಾಗ ಅದನ್ನು ಹಾಕಿ ಅದನ್ನು ಸಹ ಸ್ವಚ್ಛಗೊಳಿಸಬೇಕು. ಸ್ವಚ್ಛಗೊಳಿಸಿದ ಮೇಲೆ ಒಂದು ಸ್ಲೈಡ್ನಲ್ಲಿ ಇಟ್ಟು ಅದು ಆ ಸ್ಲೈಡ್ಗೆ ಏನು ಮಾಡಿರಿ ಕವರ್ ಗ್ಲಾಸನ್ನು ಹಾಕಿಬಿಟ್ಟು ಮೈಕ್ರೋಸ್ಕೋಪ್ನಲ್ಲಿ 10x ನೋಡಿ, 15x ಇರುತ್ತೆ, 45x ಇರುತ್ತೆ. ಬಟ್ ನೀವು 10xನಲ್ಲಿ ಇಟ್ಟು ನೋಡಿ. 10xನಲ್ಲಿ ಇಟ್ಟು ನೋಡಿ ಏನಪ್ಪ ಅಂದ್ರೆ ಅದು ಯಾವುದು ಕಾಂಪೌಂಡ್ ಮೈಕ್ರೋಸ್ಕೋಪ್ನಲ್ಲಿ ಇಡಿ. ಸಿಂಪಲ್ ಮೈಕ್ರೋಸ್ಕೋಪ್ನಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಕಾಂಪೌಂಡ್ ಮೈಕ್ರೋಸ್ಕೋಪ್ ನಿಮ್ಮ ಶಾಲೆಯ ಪ್ರಯೋಗಾಲಯದಲ್ಲಿ ಕಂಡುಬರುವಂಥ ಕಾಂಪೌಂಡ್ ಮೈಕ್ರೋಸ್ಕೋಪ್ನಲ್ಲಿ ಇಟ್ಟು ನೋಡಿ. ಅವಾಗ ಯಾವ ರೀತಿಯಾದಂಥ ರಚನೆ ಕಾಣಿಸುತ್ತೆಪ್ಪ ಅಂತಂದರೆ ಜೇನುಗೂಡಿನಂತಹ ಅಥವಾ ಬೆಂಜಿನ್ ಸ್ಟ್ರಕ್ಚರ್ಸ್ನಲ್ಲಿ ಕಾಣಿಸುತ್ತೆ. ಅಥವಾ ಏನಪ್ಪ ಅಂದರೆ 8ನೇ ತರಗತಿಗೆ ಹೇಳಿರುವಂತೆ ಇಟ್ಟಂಗಿ ಗೋಡೆಯ ರೂಪದಲ್ಲಿ ಏನಪ್ಪ ಅಂದ್ರೆ ಕಂಡು ಬರುತ್ತೆ ಅಂತ ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ಇಲ್ಲಿ ನೀವು ನೋಡಬಹುದು. ಈ ರೀತಿಯಾದಂಥದ್ದು ರಚನೆ ಏನಪ್ಪ ಅಂದ್ರೆ 9ನೇ ತರಗತಿ ಕೊಟ್ಟಿರುವಂಥದ್ದು ಜೇನುಗೂಡಿನಂತಹ ಎಕ್ಸಾಂಪಲ್. ಅದೇ ರೀತಿಯಾಗಿ 8ನೇ ತರಗತಿಗೆ ಕೊಟ್ಟಿರೋದು ಯಾವುದಪ್ಪ ಅಂದ್ರೆ ಇಟಂಗಿಯ ಆಕಾರದಲ್ಲಿ. ಈ ರೀತಿಯಾದಂಥ ಇಟಂಗಿಯ ಆಕಾರದ ಮೇಲೆ ಏನಪ್ಪ ಅಂದ್ರೆ ಒಂದರಂತೆ ಒಂದು ಈ ರೀತಿಯಾದಂತಹ ರಚನೆಗಳನ್ನು ನಾವೇನಪ್ಪ ಅಂದ್ರೆ ಮೈಕ್ರೋಸ್ಕೋಪ್ನಲ್ಲಿ ನೋಡ್ತೀವಿ. ಮಕ್ಕಳೇ ಗಮನಿಸಿ, ಜೀವಕೋಶದಲ್ಲಿ ಯಾವ ಒಂದು ರಚನೆಯನ್ನು ನೋಡ್ತೀರಪ್ಪ ಅಂದ್ರೆ ಒಂದು ಜೇನುಗೂಡಿನಂತಹ ರಚನೆನ ಅಲ್ಲಿ ಗಮನಿಸ್ತೀರಿ, ಅಥವಾ ಒಂದು ಇಟಂಗಿಯ ಗೋಡೆ ಕಟ್ಟಿದ ಹಾಗೆ ಏನಪ್ಪ ಅಂದ್ರೆ ಒಂದು ರಚನೆಯನ್ನು ನೋಡ್ತೀರಿ. ನೋಡಿ ಸರ್ ಹೇಳ್ಬಿಟ್ರಿ ಜೀವಿಗಳಲ್ಲಿ ಜೀವಕೋಶ ಇದೆ ಅಂತಂದು, ಸರಿಯಾಗಿದೆ. ಅದನ್ನು ಕಂಡುಹಿಡಿದವ್ರು ಹೇಳ್ಬಿಟ್ರಿ ಸರ್. ಅದು ಎಷ್ಟರಲ್ಲಿ ಕಂಡುಹಿಡಿದ್ರೆ ಹೇಳಿದ್ರೆ ಅದು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ
ಆದರೆ ನಮಗೆ ಹೇಳೇ ಕೊಟ್ಟಿಲ್ಲಲ್ವ ಸರ್ ಜೀವಕೋಶ ಅಂದ್ರೆ ಏನು ಸರ್, ಎಂದರೇನು? ಜೀವಕೋಶ ಅಂತಂದ್ರೆ ನೋಡಿ ಮಕ್ಕಳು, ಇಲ್ಲೇ ಇದೆ ಜೀವಿಯ ರಚನಾತ್ಮಕ. ನೋಡಿ ಇವುಗಳ ರಚನೆ ಇದೆಯಾ, ಇದು ಗೋಳೆ ಆಕಾರದಲ್ಲಿದೆ, ಇದು ಬೆಂಜಿನ ಆಕಾರದಲ್ಲಿದೆ, ಅಥವಾ ಏನಪ್ಪಾ ಅಂದ್ರೆ ಜೇನುಗೂಡಿನ ಆಕಾರದಲ್ಲಿದೆ. ಜೀವಿಯ ಏನಪ್ಪಾ ಅಂದ್ರೆ ರಚನಾತ್ಮಕ. ಈ ರಚನಾತ್ಮಕ ಮತ್ತು ಕಾರ್ಯಾತ್ಮಕ. ಕಾರ್ಯಾತ್ಮಕ ಅಂತಂದ್ರೆ ಕೆಲಸ, ಅವುಗಳದೊಂದು ಕೆಲಸ ಇರುತ್ತೆ. ಆ ಕಾರ್ಯಾತ್ಮಕ ಘಟಕವನ್ನ ಏನಂತ ಕರಿತೀವಪ್ಪ ಅಂದ್ರೆ ಜೀವಕೋಶ ಎಂದು ಕರಿತೇವೆ. ನೋಡಿ ಮಕ್ಕಳೇ, ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನು ಏನಪ್ಪಾ ಅಂತಂದ್ರೆ ಜೀವಕೋಶ ಎಂದು ಕರೆಯುತ್ತೇವೆ. ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನ ಏನಂತ ಕರಿತೇವು? ಜೀವಕೋಶ ಅಂತ ಕರಿತೇವು. ಕರೆಕ್ಟಾಗಿ ಪಾಯಿಂಟ್ ಟು ಪಾಯಿಂಟ್ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ಮಕ್ಕಳೇ, ತುಂಬಾ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಆಗಿರುವುದು. ಅದೇ ರೀತಿಯಾಗಿ ಇದರ ಒಂದು ಮುಂದಿನ ಒಂದು ಭಾಗವನ್ನ ಹಂತವನ್ನ ನಾವು ಎಲ್ಲಿ ನೋಡ್ತೇವಪ್ಪ ಅಂತಂದ್ರೆ ಇದಕ್ಕಿಂತ ಹೆಚ್ಚಿನ ಒಂದು ಅಧ್ಯಯನವನ್ನ 10ನೇ ತರಗತಿಯಲ್ಲಿ ನೋಡ್ತೀವಿ. ಓಕೆನಾ? ಅದು ಸಿಲೆಬಸ್ ಬಂದಾಗ ನಾನೇನಪ್ಪಾ ಅಂತ ಹೇಳ್ತಾ ಹೋಗ್ತೀನಿ. ಜೀವಕೋಶಗಳೆಲ್ಲಿ ಬರ್ತವೆ? ಜೀವಿಗಳಲ್ಲಿರುತ್ತವೆ. ಆ ಜೀವಕೋಶ ಅಂದ್ರೆ ಏನಪ್ಪಾ ಅಂತಂದ್ರೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನ ಜೀವಕೋಶ ಅಂತಂದು ಹೇಳ್ತಾರೆ. ಯಾರಪ್ಪ ಅಂತಂದ್ರೆ ರಾಬರ್ಟ್ ಹುಕ್ ಅವರು ಕಂಡಿಡಿದವ್ರು ಅವರೇ 1665ರಲ್ಲಿ. ಯಾವ ಒಂದು ರಚನೆಯನ್ನ ನೋಡ್ತಾರೆ? ಒಂದು ಜೇನುಗೂಡಿನಂತಹ ರಚನೆ, ಇನ್ನೊಂದು ಏನಪ್ಪಾ ಅಂದ್ರೆ ಇಟಂಗಿಯಿಂದ ಗೋಡೆಯನ್ನ ಕಟ್ಟಿರುವಂತಹ ರಚನೆಯನ್ನ ಏನಪ್ಪಾ ಅಂದ್ರೆ ಅವ್ರು ಗಮನಿಸ್ತಾರೆ. ಈ ರೀತಿಯಾದಂತ ಏನಪ್ಪಾ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಜೀವಕೋಶಗಳಲ್ಲಿ ಎಷ್ಟು ವಿಧಗಳು? 2 ವಿಧಗಳು. ಒಂದನೇದು ಏನಪ್ಪಾ ಅಂದ್ರೆ ಏಕಕೋಶೀಯ ಜೀವಿಗಳು, ಇನ್ನೊಂದು ಎರಡನೇದು ಏನಪ್ಪಾ ಅಂತಂದ್ರ ಬಹುಕೋಶೀಯ ಜೀವಿಗಳು. ನೋಡಿ ಮಕ್ಕಳೇ, ಜೀವಕೋಶಗಳಲ್ಲಿ 2 ವಿಧಗಳು. ಒಂದನೇದು ಏಕಕೋಶೀಯ ಜೀವಿ, ಇನ್ನೊಂದು ಬಹುಕೋಶೀಯ ಜೀವಿ ಅಂತನ್ನುವಂಥದ್ದು. ಏಕಕೋಶೀಯ ಜೀವಿ ಅಂತನ್ನುವಂಥದ್ದು ಏನು ಅಂತನ್ನುವಂಥದ್ದನ್ನ ನೋಡೋಣ ಬರ್ರಿ. ಏಕಕೋಶೀಯ ಜೀವಿಗಳು ಏಕಕೋಶೀಯ ಜೀವಕೋಶ. ಏಕಕೋಶೀಯ ಜೀವಿಗಳು. ಈ ಏಕಕೋಶೀಯ ಜೀವಿಗಳಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದೇ ಒಂದು ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತಕ್ಕಂತಹ ಜೀವಿಯನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ಏಕಕೋಶೀಯ ಜೀವಿ ಅಂತಂದು ಕರೀತಾರೆ. ಒಂದೇ ಒಂದು ಜೀವಕೋಶ ಇರ್ಬೇಕು ಮಕ್ಕಳೇ. ಅದರಲ್ಲಿ ಇನ್ನೊಂದು ಜೀವಕೋಶ ಏನಾದ್ರೂ ಬಂದ್ರೆ, ಆ್ಯಡ್ ಆದ್ರೆ ಅದು ಏನಾಗುತ್ತೆ? ಅದು ಬಹುಕೋಶೀಯ ಜೀವಿಗೆ ಉದಾಹರಣೆ ಆಗುತ್ತೆ. ಅದನ್ನ ನೆಕ್ಸ್ಟ್ ಈಗ ನೋಡೋಣ ಒಂದು ಕೆಲವೇ ಕ್ಷಣದಲ್ಲಿ. ಏಕಕೋಶೀಯ ಜೀವಿ ಅಂತಂದ್ರೇನು? ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರುತ್ತದೆ. ಏನಪ್ಪಾ ಅಂತಂದ್ರೆ ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟ ಜೀವಿಯನ್ನು ಏನಂತ ಕರೀತಾರೆ? ಏಕಕೋಶೀಯ ಜೀವಿ ಅಂತಂದು ಕರೀತಾರೆ ಮಕ್ಕಳೇ. ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರಬೇಕು. ಉದಾಹರಣೆಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಅಮೀಬಾ ಹೇಳ್ತೀರಾ, ಪ್ಯಾರಾಮೀಸಿಯಂ, ಯೂಗ್ಲಿನಾ, ETC ಮುಂತಾದವುಗಳು. ಏಕಕೋಶೀಯ ಅಂತಂದ್ರೆ ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರ್ಬೇಕದು. ಅವುಗಳನ್ನ ಏನಂತ ಕರಿತೇವೆ ನಾವು? ಏಕಕೋಶೀಯ ಜೀವಿಗಳಂತಂದು ಕರಿತೇವೆ. ಅದೇ ರೀತಿಯಾಗಿ ಅವುಗಳಿಗೆ ಉದಾಹರಣೆ ಅಮೀಬಾ ಆಗಿರ್ಬೋದು, ಪ್ಯಾರಾಮೀಸಿಯಂ ಆಗಿರ್ಬೋದು, ಮತ್ತೇನಪ್ಪಾ ಅಂದ್ರೆ ಯೂಗ್ಲಿನಾ ಆಗಿರ್ಬೋದು. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಜೀವಕೋಶದಲ್ಲಿ 2 ವಿಧಗಳು. ಮೊದಲನೆಯದು ಏನಪ್ಪಾ ಅಂತಂದ್ರೆ ಏಕಕೋಶೀಯ ಜೀವಿಗಳು. ಈ ಏಕಕೋಶೀಯ ಜೀವಿಗಳಲ್ಲಿ ಏನಪ್ಪಾ ಅಂತಂದ್ರೆ ನಾವು ಏನಂತ ಕರಿತೇವೆ? ಒಂದೇ ಒಂದು ಜೀವಕೋಶದಿಂದ ಮಾಡಿರ್ತಾರೆ.
ಅದು ಏನಪ್ಪ ಅಂತಂದರೆ ಉದಾಹರಣೆಗೆ ಅಮೀಬಾ, ಯೂಗ್ಲಿನಾ, ಪ್ಯಾರಾಮೀಸಿಯಂ ಅಂತನ್ನುವಂಥದ್ದು. ಇನ್ನು ತುಂಬ ಹಲವಾರಿದೆ. ಓಕೆನಾ, ನನಗೆ ಗೊತ್ತಿರೋದು ನಾನು ಬರೆದಿದ್ದೀನಿ. ಓಕೆನಾ, ನಿಮಗೇನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಇದ್ದರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ಬೋದು. ಇದೇನಪ್ಪ ಅಂತಂದರೆ ಏಕಕೋಶೀಯ. ಈಗ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಬಹುಕೋಶೀಯ ಕಡೆಗೆ ಏನಪ್ಪ ಅಂದ್ರೆ ಹೋಗೋಣ. ಓಕೆನಾ, ಬಹುಕೋಶೀಯ ಜೀವಿಗಳು ಮಕ್ಕಳೇ, ಇನ್ನೊಂದು ಏನಾದರೂ ಆಡಿಯೋ ಅಥವಾ ವಿಡಿಯೋದಲ್ಲಿ ಏನಾದರೂ ಪ್ರಾಬ್ಲಮ್ ಸಹ ಇದ್ದರೆ ನನಗೇನಪ್ಪ ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಯಾಕಂತಂದರೆ ಅಕ್ಕಪಕ್ಕದಲ್ಲೆಲ್ಲ ಮನೆಗಳಿದೆ. ನಾನು ಹೆಚ್ಚೇನಪ್ಪ ಅಂತಂದ್ರೆ ಡೇದಲ್ಲಿ ತೆಗೆದಿರೋದು ಇದು ವಿಡಿಯೋ. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಂತ ಭಾವಿಸ್ತೀನಿ. ಇದ್ರೆ ಹಾಗಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಓಕೆನಾ, ಬಹುಕೋಶೀಯ ಜೀವಿಗಳು ಬಹುಕೋಶೀಯ ಜೀವಿ. ಬಹುಕೋಶೀಯ ಜೀವಿ ಅಂತಂದ್ರೆ ಏನು? ಏಕಕೋಶೀಯ ಜೀವಿ ಅಂದ್ರೆ ಒಂದೇ ಒಂದು ಕೋಶದಿಂದ ಹಿಂದಿಯಲ್ಲಿ ಹೇಳುತ್ತೆ ನೋಡಿ, ಏಕ್ ಅಂತನ್ನುವಂಥದ್ದು ಒಂದೇ ಒಂದು ಜೀವಕೋಶ. ಬಹುಕೋಶ ಅಂದ್ರೆ ಭಾಳ. ಓಕೆನಾ, ಬಹುಕೋಶೀಯ ಜೀವಿ ಅಂತಂದ್ರೆ ಏನಪ್ಪಾ ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಜೀವಕೋಶಗಳನ್ನ ಹೊಂದಿರುವಂತಹ ಜೀವಿಗಳಿಗೆ ಏನಂತ ಕರೀತಾರಪ್ಪ ಅಂತಂದ್ರೆ ಬಹುಕೋಶೀಯ ಜೀವಿಗಳಂತ ಕರೀತಾರೆ. ಏನಪ್ಪಾ ಅಂತಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಜೀವಕೋಶಗಳನ್ನು ಹೊಂದಿದ್ದರೆ. ನಾನು ಯಾವಾಗ ಭೀ ಏನಪ್ಪ ಅಂದ್ರೆ ಕ್ಲಾಸ್ನಲ್ಲಿ ಮಕ್ಕಳಿಗೆ ಕಾಮಿಡಿ ಮಾಡ್ತಾ ಇದ್ದೆ. ಹೊಂದಿದ್ದರೆ ಅಂತಂದು ಹೇಳುವಾಗೆಲ್ಲ ಹಂದಿ ಇದ್ದರೆ ಅಂತ ಇದ್ದೆ. ಈ ಯೂಟ್ಯೂಬ್ನಲ್ಲಿ ಹಾಗೆಲ್ಲ ಅನ್ನೋಕ್ಕೆ ಬರೋದಿಲ್ಲ. ಸ್ವಲ್ಪ ನೋಡ್ಕೊಳ್ಳಿ ಮಕ್ಕಳೇ, ಏನು ಬರ್ಕೋತೀರಾ, ಹೊಂದಿದ್ದರೆ ಬರ್ಕೊಳ್ಳಿ. ಮತ್ತೇನಾದರೂ ಹಂದಿ ಇದ್ದರೆ ಅಂತಂದು ಬರ್ಕೊಂಡಿರಿನ. ಯಾಕಂದರೆ ಕೆಲವೊಂದು ತುಂಬ ವಿದ್ಯಾರ್ಥಿಗಳನ್ನು ನೋಡಿದ್ದೀನಿ ಹಾಗೆ 2 ಅಥವಾ 2ಕ್ಕಿಂತ ಹೆಚ್ಚು ಜೀವಕೋಶಗಳನ್ನು ಹೊಂದಿದ್ದರೆ ಅದನ್ನು ಏನಂತ ಕರೀತಾರೆ? ಬಹುಕೋಶೀಯ ಜೀವಿಗಳಂತ ಕರೀತಾರೆ. ಉದಾಹರಣೆಗೆ ನಾವು, ನೀವು, ಪ್ರಾಣಿ, ಪಕ್ಷಿ ಇವೆಲ್ಲ ಏನಪ್ಪ ಅಂತಂದ್ರೆ ಬಹುಕೋಶಿಗಳಿಗೆ ಉದಾಹರಣೆ. ನಾನು ಪ್ರಾಣಿ ಮತ್ತು ಪಕ್ಷಿ ಅಂತಂದು ಬರೆದ್ಬಿಡ್ತೀನಿ. ಸಾಮಾನ್ಯವಾಗಿ ಪ್ರಾಣಿ ಮತ್ತು ಪಕ್ಷಿ ಇವೆಲ್ಲ ಬಹುಕೋಶೀಯ ಜೀವಿ. ಸರ್, ಬಹುಕೋಶೀಯ ಜೀವಿಗಳಂತಂದು ಹೆಂಗೆ ಅಂತೀರ ಸರ್? ನೋಡಿ, ಪ್ರತಿಯೊಂದು ಏನಪ್ಪ ಅಂದ್ರೆ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ ಕಾಲುಗಳು, ಕೈಯ ಕೆಲಸವೇ ಬೇರೆಯಾಗಿದೆ. ಮತ್ತೇನಪ್ಪ ಅಂತಂದರೆ ಕಾಲಿನ ಕೆಲಸಗಳೇ ಬೇರೆಯಾಗಿದೆ, ಕಣ್ಣಿನ ಕೆಲಸಗಳೇ ಬೇರೆಯಾಗಿದೆ, ನಾಲಿಗೆಯ ಕೆಲಸ. ಈ ರೀತಿಯಾದಂಥ ಏನಪ್ಪ ಅಂದ್ರೆ ಬಹುಭಾಗಗಳನ್ನು ಹೊಂದಿರುವಂತಹ ಈ ದೇಹವು ಪ್ರಾಣಿಯಾಗಿರ್ಬೋದು, ಪಕ್ಷಿ ಆಗಿರ್ಬೋದು, ಅವುಗಳಲ್ಲಿ ಏನಪ್ಪ ಅಂದ್ರೆ ಬಹುಕೋಶೀಯ ಜೀವಿಗಳು ಅಲ್ಲಿ ಕಂಡುಬರುತ್ತೆ. ಏಕಕೋಶೀಯ ಜೀವಿಗಳಲ್ಲಿ ಹಾಗಿಲ್ಲ. ಒಂದೇ ಒಂದು ಜೀವಕೋಶ ಇರುತ್ತೆ. ಆ ಜೀವಕೋಶದಿಂದ ತಮ್ಮ ಜೀವನವನ್ನು ಸಾಗಿಸ್ತವೆ. ಅವುಗಳೆಲ್ಲ ಏಕಕೋಶೀಯ ಜೀವಿಗಳು. ಅರ್ಥ ಮಾಡ್ಕೊಳ್ಬೇಕು ಮಕ್ಕಳೇ. ಈಗ ಅದೇ ರೀತಿಯಾಗಿ ಏನಪ್ಪ ಅಂತಂದರೆ ಈ ಜೀವಕೋಶ ಹೇಳಿ ಸಾಕು ಮಾಡುತ್ತೆ ಸರ್. ಅದರದಲ್ಲಿ ಏನಿದೆ ಅಂತನ್ನುವಂಥದ್ದನ್ನು ನೋಡೋಣ. ಆ ಜೀವಕೋಶದ ಏನಪ್ಪ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಅದನ್ನು ಏನಪ್ಪ ಅಂತಂದ್ರೆ ರಚನೆಯನ್ನು ಮಾಡಿರತಕ್ಕಂತಹ ರಾಬರ್ಟ್ ಹುಕ್ ಅವರು ಏನಪ್ಪ ಅಂತಂದ್ರೆ ಹೇಳಿಬಿಟ್ರು. ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನು ಜೀವಕೋಶ ಅಂತಾರಂತಂದು ಹೇಳಿದ್ರು. ಎಲ್ಲ ಜೀವಿಗಳಲ್ಲಿ ಜೀವಕೋಶ ಇದ್ದೇ ಇರುತ್ತೆ ಅಂತಂದು ಹೇಳಿ ಏನಪ್ಪ ಅಂತ ಹೊರಟೋಗ್ಬಿಟ್ರು. ಅದಾಗಿದ್ಮೇಲೆ ಆ ಜೀವಕೋಶಗಳ ಮೇಲೆ ಇರುವಂಥ ಒಂದು ಪದರ, ಅದಕ್ಕೇನಂತಾರೆ? ಜೀವಕೋಶದಲ್ಲಿ ದ್ರವ ರೂಪದಂತಹ ಪದರ ಇರುತ್ತೆ, ಅದಕ್ಕೇನಂತಂದು ಕರೀತಾರೆ? ಜೀವಕೋಶದಲ್ಲಿ ಏನೋ ಚಿಕ್ಕದಾದಂಥ ಇನ್ನೊಂದು ರೌಂಡ್ ಶೇಪ್ ಇದೆ, ಅದನ್ನು ಏನಂತ ಕರೀತಾರೆ ಅದನ್ನು ಮುಂದೆ ಏನಪ್ಪ ಅಂತ ವಿಜ್ಞಾನಿಗಳು ತಿಳಿಸ್ಕೊಡ್ತಾರೆ. ಅವ್ರು ಯಾರು, ಏನು ಹೇಳಿದ್ರು ಅಂತನ್ನುವಂಥದ್ದು ನೋಡೋಣ. ಅದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದರೆ ಸಾಮಾನ್ಯ ರೂಪದಲ್ಲಿ ಶಾಲೆಗಳಲ್ಲಿ ಅಲ್ಲಿ ನಾನು ಸಹ ತುಂಬ ಸರ್ತಿ ಏನಪ್ಪ ಅಂದ್ರೆ ಹೇಳಿದ್ದೀನಿ. ಏನಪ್ಪ ಅಂದರೆ ಜೀವಕೋಶದಲ್ಲಿ ಪ್ರಮುಖವಾಗಿ 3 ಭಾಗಗಳು ಅಂತನ್ನುವಂಥದ್ದು. ಯಾವ್ಯಾವು ಮಕ್ಕಳೇ? ಓಕೆ, ಯಾವ್ಯಾವು ಅಂತನ್ನುವಂಥದ್ದನ್ನು ಏನು ಮಾಡಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಓಕೆನಾ? ನಾ ಆಲ್ರೆಡಿ ಹೇಳಿರ್ತೀನಿ, ಬಟ್ ಈ ವಿಡಿಯೋ ಏನಪ್ಪ ಅಂದ್ರೆ ನೋಡ್ತಾ ಇರುವಂತೆ ಏನು ಯಾವ್ದು ಪ್ರಶ್ನೆ ಕೇಳಿದ್ರು ನೋಡ್ರಿ, ಆ ಒಂದು ಟೈಮ್ನಲ್ಲಿ ಏನಪ್ಪ ಅಂದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿಬಿಡಿ. ಯಾರು ಫಾಸ್ಟ್ ಆ್ಯಂಡ್ ಫಾರ್ವರ್ಡ್ ಮಾಡೋಕೆ ಹೋಗಬೇಡಿ.
ಫಾಸ್ಟ್ ಆ್ಯಂಡ್ ಫಾರ್ವರ್ಡ್ ಮಾಡಿ ಉತ್ತರವನ್ನು ಅಲ್ಲಿ ನೋಡಿ ಮತ್ತೆ ಕಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ? ಎಲ್ಲಿ ನಾನು ಹೇಳಿರ್ತೀನಿ ನೋಡ್ರಿ ಆ ಜಾಗದಲ್ಲಿ ಅಷ್ಟೇ ಕಮೆಂಟ್ ಮಾಡಿ. ನೋಡಿ, ಜೀವಕೋಶದಲ್ಲಿ ಪ್ರಮುಖವಾಗಿ ಎಷ್ಟು ಭಾಗಗಳವ? 3 ಭಾಗಗಳು. ಯಾವ್ಯಾವ ಇವೆ ಅಂತಂದೇನಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಈಗ ಮುಂದೆ ಏನಪ್ಪ ಅಂತಂದ್ರೆ ಆ ಭಾಗಗಳನ್ನು ಯಾರ್ಯಾರು ಹೇಳಿದ್ರು, ಯಾವ್ಯಾವ ವಿಜ್ಞಾನಿ, ನನಗೆ ಗೊತ್ತಿರುವಂಥ ವಿಜ್ಞಾನಿಗಳನ್ನೇ ತೊಗೊಂಡಿದ್ದೀನಿ. ಓಕೆನಾ? ಅಂದರೆ ಆ ಹೇಳಿರುವಂಥ ನನಗೆ ಗೊತ್ತಿರೋದು ಎಷ್ಟು ತಿಳಿದಿದೆ ನೋಡ್ರಿ ಅಷ್ಟನ್ನು ನಾನು ಹೇಳೋಕೆ ಟ್ರೈ ಮಾಡ್ತೀನಿ. ಓಕೆನಾ? ಬನ್ನಿ ಮಕ್ಕಳೇ ಹೋಗೋಣ. ನೋಡಿ ಮಕ್ಕಳೇ, ಜೀವಕೋಶಗಳಲ್ಲಿ ಏನಪ್ಪ ಅಂದ್ರೆ ಪ್ರಮುಖವಾಗಿ 3 ಭಾಗಗಳು. ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತಂದು ಹೇಳ್ತಾ ಇದ್ದೀನಿ. ಯಾರು ವಿಡಿಯೋನ ಮುಂದುವರಿಸಬೇಡಿ. ಓಕೆನಾ? ಇವಾಗ 1665ರಲ್ಲಿ ರಾಬರ್ಟ್ ಹುಕ್ ಅವರು ಏನಪ್ಪಾ ಅಂತಂದ್ರೆ ಜೀವಕೋಶವನ್ನು ಕಂಡುಹಿಡಿತಾರೆ. ಅದೇ ರೀತಿಯಾಗಿ 1674ರಲ್ಲಿ ಲಿವನ್ ಹಾಕ್ ಅವರು ಏನಪ್ಪಾ ಅಂದ್ರೆ ಉತ್ತಮವಾದಂತಹ ಒಂದು ಸೂಕ್ಷ್ಮದರ್ಶಕವನ್ನು ಕಂಡುಹಿಡಿತಾರೆ. ಅದರ ಒಂದು ಸಹಾಯವನ್ನು ಪಡೆದುಕೊಂಡು ರಾಬರ್ಟ್ ಹುಕ್ ಆಗಿರ್ಬೋದು, ನೆಕ್ಸ್ಟ್ ಬರುವಂತಹ ಏನಪ್ಪಾ ಅಂದ್ರೆ ರಾಬರ್ಟ್ ಬ್ರೌನ್ ಆಗಿರ್ಬೋದು, ಏನಪ್ಪಾ ಅಂದ್ರೆ ನೆಕ್ಸ್ಟ್ ಬರುವಂಥ ಪರ್ಕಿಂಜಿ ಆಗಿರ್ಬೋದು. ಇವರೆಲ್ಲರೂ ಏನಪ್ಪಾ ಅಂತಂದ್ರೆ ಜೀವಕೋಶದಲ್ಲಿ ಕಂಡು ಬರುವಂತಹ ಕೆಲವೊಂದು ಏನಪ್ಪಾ ಅಂದ್ರೆ ಪದಾರ್ಥಗಳನ್ನ, ಕೆಲವೊಂದು ಭಾಗಗಳನ್ನ ಏನಪ್ಪಾ ಅಂತಂದ್ರೆ ಅವರು ತಿಳಿಸ್ಕೊಡ್ತಾರೆ ಮಕ್ಕಳೇ. ನೋಡಿ, ಮೊದಲನೇದಾಗಿ ಬರೋರು ರಾಬರ್ಟ್ ಬ್ರೌನ್ ಅವರು 1831ರಲ್ಲಿ ಏನಪ್ಪಾ ಅಂತಂದ್ರೆ ನ್ಯೂಕ್ಲಿಯಸ್ ಅನ್ನ ಕಂಡುಹಿಡಿತಾರೆ. ಅಂದ್ರೆ ಜೀವಕೋಶದಲ್ಲಿ ಒಂದು ಭಾಗವಾಗಿರುತ್ತದೆ. ಆ ಜೀವಕೋಶದ ಒಂದು ಭಾಗವನ್ನ ಏನಪ್ಪಾ ಅಂತಂದ್ರೆ ನ್ಯೂಕ್ಲಿಯಸ್ ಅನ್ನ ಯಾರು ಕಂಡುಹಿಡಿತಾರೆ? ರಾಬರ್ಟ್ ಬ್ರೌನ್ ಅವರು ಕಂಡುಹಿಡಿತಾರೆ. ಅದೇ ರೀತಿಯಾಗಿ 1839ರಲ್ಲಿ ಏನಪ್ಪಾ ಅಂದ್ರೆ ಪರ್ಕಿಂಜೆ ಅವರು ಏನಪ್ಪಾ ಅಂತಂದ್ರೆ ಕೋಶ ದ್ರವದಲ್ಲಿ ಕಂಡು ಬರುವಂತಹ ದ್ರವ ರೂಪದ ಪದಾರ್ಥವನ್ನ ಪ್ರೋಟೋಪ್ಲಾಸ್ಮಾ ಅಂತ ಕರೀತಾರೆ. ನೋಡಿ ಮಕ್ಕಳೇ, ಪ್ರೋಟೋಪ್ಲಾಸ್ಮಾ. ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಜೀವಕೋಶದಲ್ಲಿ ಕಂಡು ಬರುವಂತಹ ಕೆಲವೊಂದು ಭಾಗಗಳದಾವ. ಆದರೆ ಪ್ರಮುಖ ಭಾಗಗಳು 3. ಅವು ಯಾವ್ಯಾವಪ್ಪ ಅಂತಂದ್ರೆ ಮೊದಲನೇದು ಯಾವುದಪ್ಪ ಅಂತಂದ್ರೆ ಕೋಶ ಪೊರೆ, ಎರಡನೇದು ಯಾವುದಪ್ಪ ಅಂತಂದ್ರೆ ಕೋಶ ದ್ರವ್ಯ, ಇನ್ನ ಮೂರನೇದು ಕೋಶ ಕೇಂದ್ರ. ಇವು ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರುತ್ತವೆ. ಕೋಶ ಪೊರೆ, ಕೋಶ ದ್ರವ್ಯ, ಕೋಶ ಕೇಂದ್ರ. ಅದೇ ರೀತಿಯಾಗಿ ಸಸ್ಯ ಜೀವಕೋಶದಲ್ಲಿ ಒಂದು ಏನಪ್ಪಾ ಅಂದ್ರೆ ಭಾಗ ಎಕ್ಸ್ಟ್ರಾ ಆಗುತ್ತೆ. ಅದು ಯಾವುದಪ್ಪ ಅಂತಂದ್ರೆ ಅದು ಕೋಶ ಭಿತ್ತಿ ಅಂತನ್ನುವಂಥದ್ದು. ಕೋಶ ಭಿತ್ತಿ. ನೋಡಿ ಮಕ್ಕಳೇ, ಅರ್ಥ ಮಾಡ್ಕೊಳ್ಳಿ. ಜೀವಕೋಶವನ್ನ ಕಂಡುಹಿಡಿದವರು ರಾಬರ್ಟ್ ಹುಕ್ ಅವರು 1665ರಲ್ಲಿ ಒಂದು 8ನೇ ತರಗತಿಯಲ್ಲಿ ತಿಳಿದಿರುವಂತೆ ಏನಪ್ಪಾ ಅಂದ್ರೆ ಒಂದು ಈರುಳ್ಳಿಯ ಪ್ರಯೋಗದ ಮುಖಾಂತರವಾಗಿ ಗೋಡೆಗಳ ರೂಪವನ್ನು ಕಂಡಿರುವಂಥ ಒಂದು ರಚನೆಯನ್ನು ಏನಪ್ಪಾ ಅಂತಂದ್ರೆ ಅವರು ಜೀವಕೋಶವನ್ನು ಅಂತಾರೆ. ಅದೇ ರೀತಿಯಾಗಿ 9ನೇ ತರಗತಿಯಲ್ಲಿ ಕಂಡಿರುವಂತೆ ಜೇನು ತೊಗಟೆಯ ಆಧಾರದ ಮೇಲೆ ಏನಪ್ಪಾ ಅಂತಂದ್ರೆ ಅದನ್ನು ಕಂಡುಹಿಡಿತಾರೆ. ಜೀವಕೋಶ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನು ಜೀವಕೋಶ ಅಂತಂದು ಕರೀತಾರೆ. ಅದೇ ರೀತಿಯಾಗಿ ಜೀವಕೋಶದಲ್ಲಿ 2 ವಿಧಗಳು. ಒಂದು ಏಕಕೋಶೀಯ ಜೀವಿ, ಇನ್ನೊಂದು ಬಹುಕೋಶೀಯ ಜೀವಿ. ಏಕಕೋಶೀಯ ಜೀವಿ ಅಂತಂದ್ರೆ ಒಂದೇ ಒಂದು ಜೀವಕೋಶಗಳಿಂದ ಮಾಡಲ್ಪಟ್ಟಿರಬೇಕು. ಅದನ್ನ ಏಕಕೋಶೀಯ ಜೀವಿ ಅಂತಂದು ಕರೀತಾರೆ. ಅದಕ್ಕೆ ಉದಾಹರಣೆಗಳು ಅಮೀಬಾ, ಯುಗ್ಲಿನಾ, ಪ್ಯಾರಾಮಿಸಿಯಂ ಅಂತನ್ನುವಂಥದ್ದು. ಅದೇ ರೀತಿಯಾಗಿ ಬಹುಕೋಶೀಯ ಜೀವಿಗಳಲ್ಲಿ ನೋಡುವುದಾದರೆ 2 ಅಥವಾ 2ಕ್ಕಿಂತ ಹೆಚ್ಚು ಜೀವಕೋಶಗಳಿಂದ ಮಾಡಲ್ಪಟ್ಟಿರಬೇಕು. ಉದಾಹರಣೆ ನಾವು, ನೀವು, ಪ್ರಾಣಿ, ಪಕ್ಷಿ ಅಂತಂದು. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ 1674ರಲ್ಲಿ ಲಿವನ್ ಹಾಕ್ ಅವರು ಉತ್ತಮವಾದಂತಹ ಸೂಕ್ಷ್ಮದರ್ಶಕವನ್ನು ಕಂಡುಹಿಡಿದು ರಾಬರ್ಟ್ ಬ್ರೌನ್ ಅವರು ಏನಪ್ಪಾ ಅಂತಂದ್ರೆ 1831ರಲ್ಲಿ ಏನಪ್ಪಾ ಅಂತಂದ್ರೆ ನ್ಯೂಕ್ಲಿಯಸ್ ಅನ್ನ ಕಂಡುಹಿಡಿತಾರೆ. ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ 1839ರಲ್ಲಿ ಪರ್ಕಿಂಜೆ ಅವರು ಏನಪ್ಪಾ ಅಂತಂದ್ರೆ ಕೋಶ ದ್ರವ್ಯದಲ್ಲಿ ಕಂಡು ಬರುವಂತಹ ದ್ರವ ರೂಪದ ಪದಾರ್ಥವನ್ನು ಪ್ರೋಟೋಪ್ಲಾಸ್ಮಾ ಅಂತಂದು ಕರೀತಾರೆ. ಇಷ್ಟೆಲ್ಲ ಆಗಿದ ಮೇಲೆ ಜೀವಕೋಶದಲ್ಲಿ ಪ್ರಮುಖವಾಗಿ 3 ಘಟಕಗಳನ್ನ ಇರುತ್ತವೆ ಅಂತ ಅನ್ನುವಂಥದ್ದು ನಮಗೆ ಗೋಚರವಾಗುತ್ತದೆ. ಅವುಗಳು ಯಾವಪ್ಪ ಅಂದ್ರೆ ಕೋಶ ಪೊರೆ, ಕೋಶ ದ್ರವ್ಯ, ಕೋಶ ಕೇಂದ್ರ. ಇನ್ನ ಸಸ್ಯಗಳಲ್ಲಿ ಬಂದಾಗ ಕೋಶ ಭಿತ್ತಿ ಒಂದು ಎಕ್ಸ್ಟ್ರಾ ಆಗಿರುತ್ತೆ. ಇನ್ನ ಇವುಗಳ ಬಗ್ಗೆ ಏನಪ್ಪಾ ಅಂತಂದ್ರೆ ಮುಂದಿನ ಒಂದು ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೆ ಏನಪ್ಪಾ ಅಂದ್ರೆ ನನ್ನ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಬೇಗ ಏನಪ್ಪಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಒತ್ತಿ. ಧನ್ಯವಾದಗಳು.